ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಸಂಘರ್ಷ. ಇದೊಂದು ಮುಗಿಯದ ಕಥೆ ಅನ್ನೋ ಥರ ಆಗಿದೆ. ನಮ್ಮ ಚಾನಲ್ಗಳಲ್ಲಿ ಮೆಗಾ ಸೀರಿಯಲ್ ಬರುತ್ತಲ್ಲ, ಹಾಗೆ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಬಾಂಬ್ ದಾಳಿಗಳು, ನಾಗರಿಕ ಸಂಘರ್ಷಗಳು, ಭಯೋತ್ಪಾದಕ ಕೃತ್ಯಗಳು, ಯುದ್ಧಗಳ ಅಧ್ಯಾಯಗಳು ನಡೀತಲೇ ಇವೆ. 2023ರ ಹಮಾಸ್ ಇಸ್ರೇಲ್ ಸಂಘರ್ಷದ ಮೂಲಕ ಶುರುವಾದ ಈ ದಾಳಿಗಳು ಇವತ್ತಿಗೂ ಮುಂದುವರಿತಾ ಇವೆ. ಅದರಲ್ಲೂ ಅಮೆರಿಕ ಈಗ ದಾಳಿಗಳಿದಿರೋದು ಮಧ್ಯಪ್ರಾಚ್ಯದ ಯುದ್ಧದ ದಿಕ್ಕನ್ನು ಬದಲಿಸಿಬಿಡುತ್ತಾ ಅನ್ನೋ ಅನುಮಾನಕ್ಕೆ ಕೂಡ ಕಾರಣವಾಗ್ತಾ ಇದೆ. ಇರಾನ್ ಅನ್ನ ಗುರಿಯಾಗಿಸಿಕೊಂಡು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಅಮೆರಿಕ ಹೌತಿಗಳನ್ನ ಕಡೆಗಣಿಸ್ತಾ ಇದೆಯೇನೋ ಅಂತ ಅಂದುಕೊಳ್ಳೋಷ್ಟರಲ್ಲಿ ಮತ್ತೊಂದು ತಿರುವಲ್ಲಿ ಸಿಕ್ಕಿದೆ. ಅಮೆರಿಕ ಹೌತಿಗಳ ಮೇಲಿನ ದಾಳಿಯನ್ನ ಹೆಚ್ಚು ಮಾಡಿದೆ. ಹೌತಿಗಳು ಕೂಡ ಅಮೆರಿಕದ MQ-9 ಡ್ರೋನ್ಗಳನ್ನ ಹೊಡೆದು ಹಾಕಿದ್ದಾರೆ. ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಕುತೂಹಲ ಅಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಅಲ್ಲಿ ಅಮೆರಿಕದ ನಿರ್ಧಾರ ಬದಲಾಗ್ತಾ ಇರೋದು ಯಾಕೆ? ಹೌತಿಗಳ ಮೇಲೆ ದಾಳಿ ನಡೆಸಿದ್ರೂ ಕೂಡ ಇರಾನ್ ಸುಮ್ಮನಿರೋದು ಯಾಕೆ? ಇರಾನ್ ಹೌತಿಗಳ ಸಹಾಯಕ್ಕೆ ಹೋಗ್ತಾ ಇಲ್ಲ? ಏನಿದು ಮಧ್ಯಪ್ರಾಚ್ಯದ ವಿಚಿತ್ರ ಗೇಮ್ ಪ್ಲಾನ್? ಬನ್ನಿ ನೋಡೋಣ. ಗೆಳೆಯರೆ, ಅದು ಮಾರ್ಚ್ 15, 2025. ಅಮೆರಿಕದ ಪೆಂಟಗಾನ್ಗೆ ಒಂದು ಆರ್ಡರ್ ಸಿಗುತ್ತೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನ ಬೆಂಬಲಿತ ಹೌತಿಗಳನ್ನು ಮಟ್ಟ ಹಾಕೋದಿಕ್ಕೆ ಅಮೆರಿಕದ ಸೈನ್ಯಕ್ಕೆ ಆದೇಶವನ್ನು ಕೊಟ್ಟರು. ಹೀಗಾಗಿ ಅಮೆರಿಕದ ಸೇನೆ ತನ್ನ ಸೆಂಟ್ರಲ್ ಕಮಾಂಡ್ ಅನ್ನ ಮತ್ತಷ್ಟು ಆಕ್ಟಿವ್ ಮಾಡ್ತು. ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಗಲ್ಫ್ ಆಫ್ ಎಡನ್ ಹಾಗೂ ಗಲ್ಫ್ ಆಫ್ ಒಮನ್ಗೆ ಬಂದು ನಿಂತವು. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗಲ್ಫ್ ಆಫ್ ಎಡನ್. ಒಂದು ಕಡೆ ಅರಬ್ಬಿ ಸಮುದ್ರ, ಮತ್ತೊಂದು ಕಡೆ ಕೆಂಪು ಸಮುದ್ರ. ಉತ್ತರದಲ್ಲಿ ಯಮನ್, ದಕ್ಷಿಣದಲ್ಲಿ ಸೋಮಾಲಿ ಲ್ಯಾಂಡ್ಗಳನ್ನ ಹೊಂದಿರುವ ಈ ಗಲ್ಫ್ ಆಫ್ ಎಡನ್ ಜಾಗತಿಕ ಸಮುದ್ರ ವ್ಯಾಪಾರದ ಲೈಫ್ ಲೈನ್ಗಳ ಪೈಕಿ ಒಂದು. ಇಲ್ಲಿಂದ ಬಾಬ್ ಅಲ್ ಮಂದಾಬ್ ಸ್ಟ್ರೈಟ್ ಮೂಲಕ ಸಾಗುವ ಹಡಗುಗಳು ಕೆಂಪು ಸಮುದ್ರವನ್ನ ದಾಟಿ ಮೆಡಿಟರೇನಿಯನ್ ಅನ್ನ ಪ್ರವೇಶ ಮಾಡಿ ಅಲ್ಲಿಂದ ಯುರೋಪ್ಗೆ ಪ್ರಯಾಣವನ್ನ ಬೆಳೆಸತ್ವೆ. ಆ ಕಡೆಯಿಂದ ಬರುವ ಹಡಗುಗಳು ಕೂಡ ಇದೇ ಮಾರ್ಗದಲ್ಲಿ ಮೆಡಿಟರೇನಿಯನ್ ನಿಂದ ಸೂಯಜ್ ಕಾಲುವೆಯ ಮೂಲಕ ಕೆಂಪು ಸಮುದ್ರಕ್ಕೆ ಪ್ರವೇಶ ಪಡೆದು ಅಲ್ಲಿಂದ ಬಾಬ್ ಅಲ್ ಮಂದಾಬ್ ಮೂಲಕ ಹಿಂದೂ ಮಹಾಸಾಗರಕ್ಕೆ ಪ್ರವೇಶವನ್ನ ಪಡ್ಕೊಳ್ತವೆ. ಅಲ್ಲಿಂದ ಭಾರತ, ಚೈನಾ, ಹೀಗೆ ನಾನಾ ದೇಶಗಳಿಗೆ ಹೋಗುತ್ತವೆ. ಹೀಗಾಗಿ ಇದು ಜಾಗತಿಕವಾಗಿ ತುಂಬಾನೇ ಮಹತ್ವವನ್ನು ಪಡ್ಕೊಂಡಿರುವ ಸಮುದ್ರದ ಮಾರ್ಗ. ಇನ್ನು ಎರಡನೇದಾಗಿ ಗಲ್ಫ್ ಆಫ್ ಒಮನ್. ಒಂದು ಕಡೆ ಒಮನ್, ಮತ್ತೊಂದು ಕಡೆ ಇರಾನ್ ಹಾಗೂ ಪಾಕಿಸ್ತಾನ, ಮಗದೊಂದು ಕಡೆ ಅಗಾಧವಾದ ನೀಲಿ ಸಾಗರವನ್ನ ಹೊಂದಿರುವ ಈ ಪ್ರದೇಶ ಕೂಡ ಮಧ್ಯಪ್ರಾಚ್ಯದ ರಾಜಕೀಯವನ್ನ ಹಿಡಿತದಲ್ಲಿಟ್ಟುಕೊಳ್ಳೋದಕ್ಕೆ ಹಾಗೂ ಅಂತಾರಾಷ್ಟ್ರೀಯ ಸಮುದ್ರ ವ್ಯಾಪಾರಕ್ಕೆ ಅತ್ಯಂತ ಪ್ರಭಾವಿ ಮತ್ತು ಪ್ರಮುಖ ಪ್ರದೇಶ ಅನ್ನಿಸ್ಕೊಳ್ತಾ ಇದೆ. ಇಲ್ಲಿ ಗಲ್ಫ್ ಆಫ್ ಒಮನ್ ಅನ್ನೋದು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಈ ದಾರಿಯ ಮೂಲಕವೇ ಪರ್ಷಿಯನ್ ಗಲ್ಫ್ ಅನ್ನು ಮುಟ್ಟೋದಕ್ಕೆ ಸಾಧ್ಯ ಆಗೋದು. ಪರ್ಷಿಯನ್ ಗಲ್ಫ್ ಹಾಗೂ ಈ ಗಲ್ಫ್ ಆಫ್ ಒಮನ್ ಇರಾನ್ಗೆ ಅಂತಾರಾಷ್ಟ್ರೀಯ ಸಮುದ್ರದ ಹಾದಿಯನ್ನು ಒದಗಿಸ್ತಾ ಇದೆ. ಸೊ ಇಲ್ಲಿ ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಬಂದು ನಿಂತರೆ ಇರಾನ್ನ ಓಡಾಟಕ್ಕೆ ಕಡಿವಾಣ ಬೀಳುತ್ತೆ. ಅದರ ಜೊತೆಗೆ ಒಂದು ವೇಳೆ ಅಮೆರಿಕ ಏನಾದರೂ ಇರಾನ್ ಮೇಲೆ ದಾಳಿ ಮಾಡಬೇಕು ಅಂದುಕೊಂಡ್ರೆ ಆಗ ಇರಾನ್ನ ಸಹಾಯಕ್ಕೆ ಹೌತಿಗಳು ಬರಬಹುದು. ಹಾಗೆ ಹೌತಿಗಳ ಸಹಾಯ ಇರಾನ್ಗೆ ಸಿಗುವ ಏಕೈಕ ದಾರಿ ಈ ಸಮುದ್ರ ಮಾರ್ಗ. ಸೊ ಗಲ್ಫ್ ಆಫ್ ಒಮನ್ ಅನ್ನ ಬ್ಲಾಕ್ ಮಾಡಿಬಿಟ್ರೆ ಹೌತಿಗಳಿಗೆ ಇರಾನ್ ಸಹಾಯ ಮಾಡೋದಕ್ಕೆ, ಇರಾನಿಗೆ ಹೌತಿಗಳು ಸಹಾಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಈ ಗಲ್ಫ್ ಆಫ್ ಒಮನ್ ಇದೆ ನೋಡಿ, ಇಲ್ಲಿಂದ ಸಾಕಷ್ಟು ಪ್ರಮಾಣದಲ್ಲಿ ತೈಲ ಹಡಗುಗಳು ಸಂಚರಿಸತ್ವೆ. ಅವುಗಳ ಮೇಲೆ ಕೂಡ ದಾಳಿ ನಡೆಯದ ಹಾಗೆ ನೋಡ್ಕೋಬೇಕು. ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡೆ ಅಮೆರಿಕ ಗಲ್ಫ್ ಆಫ್ ಒಮನ್ ಅನ್ನ ಲಾಕ್ ಮಾಡೋ ತರ ತನ್ನ ನೌಕಾಪಡೆಯನ್ನ ತಗೊಂಡು ಬಂದು ಅಲ್ಲಿ ನಿಲ್ಲಿಸಿದೆ. ಆ ನಂತರ ಅವರು ಮಾಡಿದ್ದು ಡಿಯಾಗೋ ಗಾರ್ಸಿಯಾಗೆ ತಮ್ಮ ವಾಯುಪಡೆ ಹಾಗೂ ಮತ್ತಷ್ಟು ಯುದ್ಧ ನೌಕೆಗಳನ್ನ ತಗೊಂಡು ಹೋಗಿದ್ದು. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಡಿಯಾಗೋ ಗಾರ್ಸಿಯಾ. ಇದನ್ನ ಬ್ರಿಟಿಷ್ ಇಂಡಿಯನ್ ಓಷನ್ ಟೆರಿಟರಿ ಅಂತ ಕರೀತಾರೆ. ಹಾಗೆ ನೋಡಿದ್ರೆ ಇಲ್ಲಿಂದ ಯಮನ್ಗೆ ಸರಿಸುಮಾರು 3600 ಕಿಲೋಮೀಟರ್ಗಳಷ್ಟು ದೂರ. ಹಾಗೆ ಇರಾನ್ ಕಡಲ ತೀರಕ್ಕೆ ಕೂಡ ಇಲ್ಲಿಂದ ಹೆಚ್ಚು ಕಡಿಮೆ ಅಷ್ಟೇ ದೂರ ಆಗುತ್ತೆ. ಹೀಗಾಗಿ ಅಮೆರಿಕ ತನ್ನ B-2 ಬಾಂಬರ್ಗಳನ್ನ ಈ ಡಿಯಾಗೋ ಗಾರ್ಸಿಯಾದಲ್ಲಿಟ್ಟಿದೆ. B-2 ಬಾಂಬರ್ ಡಿಯಾಗೋ ಗಾರ್ಸಿಯಾದಿಂದ ಒಮ್ಮೆ ಹಾರಿದ್ರೆ ಯಮನ್ ಮೇಲೆ, ಇರಾನ್ ಮೇಲೆ ಕೂಡ ಬಾಂಬ್ ದಾಳಿ ಮಾಡಿ ಅಲ್ಲಿಂದ ರೀಫ್ಯೂಲಿಂಗ್ ನ ಅಗತ್ಯನೂ ಇಲ್ಲದೆ ವಾಪಸ್ ಡಿಯಾಗೋ ಗಾರ್ಸಿಯಾಗೆ ಬರೋ ತಾಕತ್ತನ್ನು ಹೊಂದಿದೆ. ಇದರ ಜೊತೆಗೆ ಡಿಯಾಗೋ ಗಾರ್ಸಿಯಾದಲ್ಲಿ ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನು ಇಟ್ಕೊಂಡಿದೆ. ಹಾಗೆ ಅಲ್ಲಿ ತನ್ನ ಅಣ್ವಸ್ತ್ರಗಳನ್ನ ಕೂಡ ಇಟ್ಟಿದೆ ಅಂತ ಹೇಳ್ತಾರೆ. ಈ ಮೂಲಕ ಇರಾನ್ ಹಾಗೂ ಯಮನ್ ಎರಡನ್ನೂ ಕೂಡ
ಅಮೆರಿಕ ಟಾರ್ಗೆಟ್ ಮಾಡಿಕೊಂಡು ಕೂತಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಅಮೆರಿಕ ಇರಾನ್ಗೊಂದು ಎಚ್ಚರಿಕೆಯನ್ನು ಕೂಡ ಕೊಡ್ತು. ನೀವು ಅಣು ಒಪ್ಪಂದಕ್ಕೆ ಸಿದ್ಧ ಆಗದೇ ಇದ್ರೆ ನಿಮ್ಮ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ದಾಳಿ ಮಾಡಬೇಕಾಗತ್ತೆ ಅಂತ ಅಮೆರಿಕ ಹೇಳ್ತು. ಇದನ್ನು ಕೇಳಿಸ್ಕೊಂಡ ಮೇಲೆ ರಷ್ಯಾ ಅಮೆರಿಕಾಗೊಂದು ವಾರ್ನಿಂಗ್ ಕೊಡ್ತು. ಹೀಗಾಗಿ ಇನ್ನೇನು ಇರಾನ್ ಮೇಲೆ ದಾಳಿ ಆಗತ್ತೇನೋ ಅಂದುಕೊಳ್ಳೋ ಅಷ್ಟರಲ್ಲಿ ಅಮೆರಿಕ ತನ್ನ ದಾಳಿಯ ದಿಕ್ಕನ್ನು ಬದಲಿಸಿದೆ. ಅದು ಯೆಮನ್ನ ಹೌತಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅವರ ವಿರುದ್ಧ ಭಯಾನಕ ದಾಳಿಯನ್ನು ಸಂಘಟಿಸ್ತಾ ಹೋಗ್ತಾ ಇದೆ. ಗೆಳೆಯರೆ, ಅಮೆರಿಕ ಯೆಮನ್ನ ಎಷ್ಟರ ಮಟ್ಟಿಗೆ ಟಾರ್ಗೆಟ್ ಮಾಡಿಕೊಂಡಿದೆ ಅಂದರೆ ಮಾರ್ಚ್ 15ರಿಂದ ಇಲ್ಲಿವರೆಗೆ ಯೆಮನ್ ಮೇಲಿನ ದಾಳಿಗಳಿಗಾಗಿಯೇ ಸುಮಾರು $200 ಮಿಲಿಯನ್ ಮೌಲ್ಯದ ಸಿಡಿಮದ್ದುಗಳನ್ನು ಅಮೆರಿಕ ಖರ್ಚು ಮಾಡಿದೆಯಂತೆ. ಈ ದಾಳಿಯಲ್ಲಿ ಹೌತಿಗಳ ಕೆಲವೊಂದು ಪ್ರದೇಶಗಳನ್ನು ನಾಶ ಮಾಡಿರುವುದಾಗಿ ಅಮೆರಿಕದ ಸೈನ್ಯ ಹೇಳ್ಕೊಳ್ತಾ ಇದೆ. ಇಲ್ಲಿ ಅಮೆರಿಕಾಗೆ ಸಿಕ್ಕಿರೋದು ಸಣ್ಣ ಯಶಸ್ಸೇ ಆದರೂ ಕೂಡ ಹೌತಿಗಳ ಅಂಡರ್ಗ್ರೌಂಡ್ ಮಿಸೈಲ್ ಸ್ಟೋರೇಜು, ಡ್ರೋನ್ ಹಾಗೂ ಲಾಂಚರ್ಗಳನ್ನು ನಾಶ ಮಾಡಿರುವುದಾಗಿ ಅಮೆರಿಕ ಹೇಳ್ಕೊಳ್ತಾ ಇದೆ. ಇನ್ನು ಟ್ರಂಪ್ ಬಂದ ನಂತರ ಯೆಮನ್ ಮೇಲಿನ ದಾಳಿಯನ್ನ ಇನ್ನಷ್ಟು ತೀವ್ರಗೊಳಿಸಲಾಗಿದ್ದು ಆದಷ್ಟು ಬೇಗ ಹೌತಿಗಳಿಗೆ ಭಾರಿ ಪ್ರಮಾಣದಲ್ಲಿ ನಷ್ಟವನ್ನುಂಟು ಮಾಡೋದಕ್ಕೆ ಅಮೆರಿಕ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಇನ್ನು ಹೌತಿಗಳ ಮೇಲಿನ ದಾಳಿಯಲ್ಲಿ B-2 ಬಾಂಬರ್ಗಳು, ಪೇಟ್ರಿಯಾಟ್ ಹಾಗೂ ಥಾಡ್ ಮಿಸೈಲುಗಳು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಬಳಸಿಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗೇನೆ ಅಮೆರಿಕ ಈ ದಾಳಿಯನ್ನ ಎಷ್ಟು ವ್ಯವಸ್ಥಿತವಾಗಿ ಮಾಡ್ತಾ ಇದೆ ಅಂದ್ರೆ ಮುಂದಿನ ವಾರದ ಒಳಗೆ ಯೆಮನ್ ಮೇಲಿನ ದಾಳಿಯ ಖರ್ಚು $1 ಬಿಲಿಯನ್ ಏರಿಕೆಯಾಗಬಹುದು ಅನ್ನೋ ಮಾಹಿತಿಯನ್ನ ನ್ಯೂಯಾರ್ಕ್ ಟೈಮ್ಸ್ ಹೇಳ್ತಾ ಇದೆ. ಇನ್ನು ಈ ದಾಳಿಗಳೆಲ್ಲವೂ ಸೀಮಿತ ದಾಳಿಗಳಾಗಿದ್ದು ಹೌತಿಗಳ ಪ್ರಮುಖ ನೆಲೆಗಳನ್ನು ಮಾತ್ರ ಇಲ್ಲಿ ಗುರಿಯಾಗಿಸಿಕೊಳ್ಳಲಾಗ್ತಾ ಇದೆ. ಯೆಮನ್ನ ರಾಜಧಾನಿ ನಗರ ಸನಾ ಸೇರಿದ ಹಾಗೆ ಸೌದಿ ಅರೇಬಿಯಾಗೆ ಹೊಂದಿಕೊಂಡಿರೋ ಜಾಗಗಳನ್ನ ಹೌತಿ ಪಡೆಗಳು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿವೆ. ಆ ಪ್ರದೇಶಗಳ ಮೇಲೆ ಮಾತ್ರ ಅಮೆರಿಕದ ದಾಳಿ ನಡೀತಾ ಇದೆ. ಇನ್ನು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಹೌತಿಗಳ ಮೇಲಿನ ದಾಳಿಯನ್ನ ಅಮೆರಿಕ ವಹಿಸಿಕೊಂಡ ನಂತರ ಇಸ್ರೇಲ್ ತಾನು ನಡೆಸುತ್ತಿದ್ದ ದಾಳಿಯನ್ನ ಕಡಿಮೆ ಮಾಡಿದೆ. ಇಲ್ಲಿ ಅಮೆರಿಕ ಕೂಡ ಸಮುದ್ರ ಮಾರ್ಗದ ರಕ್ಷಣೆಗಾಗಿ ಮಾತ್ರ ಈ ದಾಳಿಗಳನ್ನ ಮಾಡ್ತಾ ಇದೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಆದರೆ ಇಸ್ರೇಲ್ ಗಾಜಾದ ವಿರುದ್ಧ, ಹೆಜ್ಬುಲ್ಲಾ ವಿರುದ್ಧ ಹಾಗೂ ಹೌತಿಗಳ ವಿರುದ್ಧ ತನ್ನ ದಾಳಿಯನ್ನ ಕಡಿಮೆ ಮಾಡಿರುವುದನ್ನ ನೋಡ್ತಾ ಇದ್ರೆ ಅವರು ಮುಂದಿನ ದೊಡ್ಡ ದಾಳಿಗೆ ಸಿದ್ಧ ಆಗ್ತಿದ್ದಾರೇನೋ ಅನ್ನೋ ಅನುಮಾನ ಇಲ್ಲಿ ಕಾಡದೇ ಇರುವುದಿಲ್ಲ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ದಾಳಿಗಳು ಈ ಭೂಭಾಗವನ್ನು ಇನ್ನಷ್ಟು ದಿನಗಳ ಕಾಲ ಸಂಘರ್ಷ ಪೀಡಿತವಾಗಿ ಇಡೋದ್ರಲ್ಲಿ ಯಾವ ಅನುಮಾನಗಳು ಇಲ್ಲ. ಹಾಗಾದ್ರೆ ಅಮೆರಿಕದ ಈ ದಾಳಿಗಳಿಗೆ ಹೌತಿಗಳ ಉತ್ತರ ಏನು? ಗೆಳೆಯರೆ, ಹೌತಿಗಳು ಅಮೆರಿಕದ ವಿರುದ್ಧ ದಾಳಿಯನ್ನ ಮುಂದುವರಿಸುತ್ತಲೇ ಇದ್ದಾರೆ. ಈ ಹಿಂದೆ ಅಮೆರಿಕದ ಹೆಲಿಕಾಪ್ಟರ್ಗಳನ್ನೇ ಹೊಡೆದು ಹಾಕಿದ್ದ ಹೌತಿಗಳು ಆ ಬಳಿಕ ಯುದ್ಧ ನೌಕೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಒಂದಷ್ಟು ದಾಳಿಗಳನ್ನು ಮಾಡಿದ್ರು. ಇನ್ನು ಈಗ ಅಮೆರಿಕ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಹೌತಿಗಳು ಅಮೆರಿಕದ MQ-9 ಡ್ರೋನ್ಗಳನ್ನು ಹೊಡೆದು ಹಾಕಿದ್ದಾರೆ. ಇಲ್ಲಿವರೆಗೆ ಹೌತಿಗಳು 17 MQ-9 ಡ್ರೋನ್ಗಳನ್ನ ಹೊಡೆದು ಕೆಡವಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಈ MQ-9 ಡ್ರೋನ್ಗಳು 50,000 ಅಡಿಗಳಷ್ಟು ಎತ್ತರದಲ್ಲಿ ಹಾರುವ ಶಕ್ತಿಯನ್ನು ಹೊಂದಿವೆ. ಅಷ್ಟು ಎತ್ತರದಲ್ಲಿನ ಡ್ರೋನ್ಗಳನ್ನು ಗುರುತಿಸಿ ಅವುಗಳನ್ನು ಹೊಡೆದು ಹಾಕ್ತಾರೆ ಅಂದ್ರೆ ಹೌತಿಗಳ ಮಿಸೈಲ್ ಶಕ್ತಿ ಎಷ್ಟಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗೇನೆ ಆ ಮಿಸೈಲ್ ಶಕ್ತಿಯ ಹಿಂದಿನ ನೆರವನ್ನ ಇರಾನ್ ಕೊಡುತ್ತಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಜೊತೆಗೆ ಇಸ್ರೇಲ್ ಮತ್ತು ಹಮಾಸ್ ಸಂಘರ್ಷ ನಡೀತಿದ್ದ ಅವಧಿಯಲ್ಲಿ ಹೌತಿಗಳಿಗೆ ರಷ್ಯಾ ಬೆಂಬಲವನ್ನ ಘೋಷಿಸಿತು ಮತ್ತು ರಷ್ಯಾದಿಂದ ಕೂಡ ಒಂದಷ್ಟು ಆಯುಧಗಳನ್ನ, ಮಿಸೈಲ್ಗಳನ್ನ ಹೌತಿಗಳು ತರಿಸ್ಕೊಂಡ್ರು. ಇಲ್ಲಿ ಹೌತಿಗಳು ಬಳಸ್ತಾ ಇರೋದು ಇರಾನ್ ಕೊಟ್ಟ ಮಿಸೈಲ್ಗಳನ್ನ ಅಥವಾ ರಷ್ಯಾ ಕೊಟ್ಟ ಮಿಸೈಲ್ಗಳನ್ನ ಅನ್ನೋದು ಇನ್ನೂ ಕೂಡ ಖಚಿತವಾಗಿಲ್ಲ. ಆದರೆ ಇರಾನ್ಗೆ ಮಿಸೈಲ್ ತಂತ್ರಜ್ಞಾನವನ್ನ ಕೊಟ್ಟಿರುವುದು ಮತ್ತು ಇರಾನ್ ತಾನೇ ಮಿಸೈಲ್ಗಳನ್ನ ಸಿದ್ಧಪಡಿಸಿಕೊಳ್ಳೋ ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಕಾರಣವಾಗಿರೋದು ಕೂಡ ರಷ್ಯಾನೇ ಆಗಿರೋದ್ರಿಂದ ಇಲ್ಲಿ ಹೌತಿಗಳು ಯಾವುದೇ ಮಿಸೈಲ್ ಅನ್ನ ಬಳಸಿದ್ರು ಅದರ ಹಿಂದಿನ ಟೆಕ್ನಾಲಜಿ ರಷ್ಯಾದ್ದೇ ಆಗಿರುತ್ತೆ. ಗೆಳೆಯರೆ, ಈ ಹೌತಿಗಳು ಈ ಭಾಗದಲ್ಲಿ ಎಷ್ಟು ಪ್ರಬಲರಾಗಿದ್ದಾರೆ ಅಂದ್ರೆ ಅವರು ಇಸ್ರೇಲ್ ಮೇಲೆ ನೇರವಾಗಿ ಮಿಸೈಲ್ ದಾಳಿಯನ್ನ ಮಾಡ್ತಾರೆ. ಇನ್ನು ಹೆಜ್ಬುಲ್ಲಾದ ನಾಯಕರನ್ನ, ಹಮಾಸ್ ನಾಯಕರನ್ನ ಹೊಡೆದು ಹಾಕಿರೋ ಇಸ್ರೇಲ್ಗೆ ಹೌತಿ ಪಡೆಗಳನ್ನ ಗುರಿಯಾಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇಲ್ಲಿ ಇಸ್ರೇಲ್ ಮತ್ತು ಯಮನ್ನ ನಡುವಿನ ಅಂತರ ಕೂಡ ಇಸ್ರೇಲ್ಗೆ ಸಮಸ್ಯೆಯಾಗಿ ಕಾಡ್ತಾ ಇರಬಹುದು. ಅಲ್ಲ, ಇಸ್ರೇಲ್ ಅಲ್ಲಿಂದ ಇರಾನ್ವರೆಗೆ ಹೋಗಿ ಇರಾನ್ ಮೇಲೆ ದಾಳಿ ಮಾಡುತ್ತೆ. ಹಾಗಿರುವಾಗ ಯಮನ್ ಮೇಲೆ ದಾಳಿ ಮಾಡೋದಕ್ಕೆ ಏನು ಕಷ್ಟ ಅಂತ ನಿಮ್ಗೆ ಅನ್ನಿಸ್ಬೋದು. ಯಮನ್ ಮೇಲೆ
ದಾಳಿ ಮಾಡಬೇಕು ಅಂದ್ರೆ ಇಸ್ರೇಲ್ ಜೋರ್ಡಾನ್ ಹಾಗೂ ಸೌದಿ ಅರೇಬಿಯಾದ ವಾಯು ಪ್ರದೇಶವನ್ನ ದಾಟಿ ಬರಬೇಕಾಗತ್ತೆ. ಇಲ್ಲಿ ಜೋರ್ಡಾನ್ ಜೊತೆ ಇಸ್ರೇಲಿನ ಸಂಬಂಧಗಳು ತುಂಬಾನೇ ಚೆನ್ನಾಗಿವೆ. ಸೌದಿ ಅರೇಬಿಯಾ ಇಸ್ರೇಲ್ ಜೊತೆಗೆ ಸ್ನೇಹವನ್ನ ಇಟ್ಟುಕೊಳ್ಳದೇ ಇದ್ರೂ ಕೂಡ ಅಮೆರಿಕಾದ ಕಾರಣಕ್ಕೆ ಸೌದಿ ಹಾಗೂ ಇಸ್ರೇಲ್ಗಳ ಸಂಬಂಧಗಳು ತುಂಬಾ ಏನು ಕೆಟ್ಟಿಲ್ಲ. ಹೀಗಾಗಿ ಇಸ್ರೇಲ್ ವಿನಾಕಾರಣ ಜೋರ್ಡಾನ್ ಹಾಗೂ ಸೌದಿ ಅರೇಬಿಯಾದ ವಾಯು ಪ್ರದೇಶವನ್ನ ಉಲ್ಲಂಘಿಸಿ ಯೆಮನ್ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಅದರ ಅಡ್ವಾಂಟೇಜ್ ಅನ್ನ ಹೌತಿಗಳು ತಗೋತಾ ಇದ್ದಾರೆ. ಸೊ ಹೌತಿಗಳು ಇರಾನ್ ನ ನೆರವಿನಿಂದ ತುಂಬಾನೇ ಪ್ರಬಲರಾಗಿದ್ದಾರೆ. ಇಲ್ಲಿವರೆಗೆ ಇರಾನ್ ನಿಂದ ಹೌತಿಗಳಿಗೆ ಸಾಕಷ್ಟು ಪ್ರಮಾಣದ ಆಯುಧಗಳು ಸಿಕ್ಕಿವೆ. ಆ ಆಯುಧಗಳಿಂದಲೇ ಹೌತಿಗಳು ಅಮೆರಿಕ ಮತ್ತು ಅದರ ಮಿತ್ರ ಪಡೆಗಳ ಜೊತೆಗೆ ಈ ಭಾಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಇನ್ನು ಈ ಹೌತಿಗಳಿಗೆ ಇರಾನ್ ಆಯುಧಗಳನ್ನ ಸರಬರಾಜು ಮಾಡಬೇಕು ಅಂದ್ರೆ ಅದಕ್ಕಿರೋ ಏಕೈಕ ದಾರಿ ಈ ಸಮುದ್ರ ಮಾರ್ಗ. ಹೀಗಾಗಿ ಅಮೆರಿಕ ಇರಾನ್ ಹಾಗೂ ಹೌತಿಗಳ ನಡುವಿನ ಸಂಪರ್ಕವನ್ನ ಕತ್ತರಿಸುವ ಉದ್ದೇಶದಿಂದ ಈ ಸಮುದ್ರ ಮಾರ್ಗವನ್ನ ಬ್ಲಾಕ್ ಮಾಡಿಕೊಂಡು ಕೂತಿದೆ. ಸೊ ಹೌತಿಗಳನ್ನು ಹೊಡಿಬೇಕು ಅಂದ್ರೆ ಮೊದಲು ಅವರ ಹಿಂದಿನ ಶಕ್ತಿಯನ್ನ ಮುರಿಬೇಕು. ಆ ಕೆಲಸವನ್ನ ಅಮೆರಿಕ ಈಗ ಶುರು ಮಾಡದಂತೆ ಕಾಣ್ತಾ ಇದೆ. ಇನ್ನಿಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಈ ಬಾರಿ ಹೌತಿಗಳನ್ನ ಇರಾನ್ ಕೂಡ ಕೈ ಬಿಡ್ತಾ ಇದೆ ಎನ್ನುವುದು. ಯಾಕೆಂದ್ರೆ ಹೌತಿಗಳ ವಿರುದ್ಧ ಕಳೆದ 2-3 ದಿನಗಳಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ದಾಳಿಗಳಾಗ್ತಾ ಇದ್ರು ಇರಾನ್ ಮೌನಕ್ಕೆ ಶರಣಾಗಿದೆ. ಇಲ್ಲಿ ಅಮೆರಿಕಾದ ಮೇಲಿನ ಭಯಕ್ಕೆ ಇರಾನ್ ಸುಮ್ಮನಿದೆಯಾ ಅಥವಾ ಹೌತಿಗಳಿಗೆ ನೆರವನ್ನ ಕೊಡೋದಕ್ಕೆ ಸದ್ಯಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಅಸಹಾಯಕತೆಯ ಕಾರಣದಿಂದ ಸುಮ್ಮನಿದೆಯಾ ಅನ್ನೋದು ಸ್ಪಷ್ಟ ಆಗ್ತಾ ಇಲ್ಲ. ಒಟ್ಟಲ್ಲಿ ಇರಾನ್ ಈ ಬಾರಿ ಸದ್ದು ಮಾಡೋದು ನಿಂತಿದೆ. ಇದು ಕೂಡ ಒಂದು ಗೇಮ್ ಪ್ಲಾನ್ ಆಗಿರಬಹುದು ಅನ್ನೋ ಅನುಮಾನಗಳು ಕೂಡ ಇಲ್ಲಿವೆ. ಒಟ್ಟಲ್ಲಿ ಮಧ್ಯಪ್ರಾಚ್ಯದ ಸಂಘರ್ಷ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ. ಅದಕ್ಕೆ ಯಾವಾಗ ಘಳಿಗೆ ಕೂಡಿ ಬರುತ್ತೆ ಅನ್ನೋದನ್ನ ನಾವು ಕೂಡ ಕಾದು ನೋಡೋಣ. ಇದು ಗೆಳೆಯರೆ, ಯಮನ್ ಮೇಲೆ ಅಮೆರಿಕಾದ ದಾಳಿ ಹಾಗೂ ಅದಕ್ಕೆ ಪ್ರತಿಯಾಗಿ ಹೌತಿಗಳು ಅಮೆರಿಕಾದ ಡ್ರೋನ್ಗಳನ್ನ ಹೊಡೆದು ಹಾಕಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.